ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮ ಇಲ್ಲೇ ಇದ್ದಾನೆ, ಕಾಲೇಜಲ್ಲಿ. ಏನು, ಕಾಲೇಜಲ್ಲೇ ಇದ್ದಾನಾ? ಎಲ್ಲಿ? ನೀವು ಊಹೆನೂ ಮಾಡಕ್ಕಾಗ್ತಿರ್ಲಿಲ್ಲ. ಆದ್ರೆ ಎಲ್ಲಿದ್ದಾನೆ? ಮಾವ, ಭೀಮ್ ಬಾವ ಪ್ರಿನ್ಸಿಪಲ್ ರೂಮಲ್ಲೇ ಇದ್ದಾರೆ. ಇನ್ನೂ ಆಫೀಸ್ ಬಾಗ್ಲು ಯಾಕೋ ತೆಗ್ದಿಲ್ಲ? ಸರ್, ತೆಗಿಯೋಕ್ಕಾಗ್ತಿಲ್ಲ. ತೆಗೆಯೋದಕ್ಕಾಗ್ತಿಲ್ಲ ಅಂದ್ರೆ? ಸರ್, ಈಗ ಬೀಗ ತೆಗಿತೀನಿ, ನಿಮಗೆ ಗೊತ್ತಾಗತ್ತೆ. ಇದಕ್ಕೆ ಸರ್, ಭೀಮ್ರಾವ್ ನಿಮ್ಮ ಆಫೀಸಲ್ಲಿ ಬಚ್ಚಿಟ್ಕೊಂಡಿದ್ದ. ಏನ್ ಹುಡುಗಾಟ ಆಡ್ತಿದ್ದೀರಾ? ಪ್ರಿನ್ಸಿಪಲ್ ಆಫೀಸಲ್ಲಿ ಬಚ್ಚಿಟ್ಕೊಳ್ಳೋದು ಅಂದ್ರೇನು? ಇದೇ ದುಃಖದ ಸಂಗತಿ ಸರ್. ನಾವು ಭೀಮ್ರಾವ್ನ ಈ ಕೋಣೆ ಒಳಗೆ ಬಚ್ಚಿಟ್ಟು ಪರೀಕ್ಷೆ ಬರೆಸ್ತಿದ್ದೀವಿ ಅಂದರೆ ಯೋಚನೆ ಮಾಡಿ. ನೀವೇನ್ ಹೇಳ್ತಾ ಇದ್ದೀರಾ ನಂಗೊಂಚೂರು ಅರ್ಥನೇ ಆಗ್ತಿಲ್ಲ. ನೀವಿವ್ರನ್ನ ಅಪಹರಣ ಮಾಡ್ಬೇಕು ಅಂತ ಷಡ್ಯಂತ್ರ ಮಾಡ್ತಿದ್ರಲ್ಲ, ಆಗ್ಲೇ ನಾನು ಕೇಳಿಸ್ಕೊಂಡೆ. ಆಮೇಲೆ ನಾನು ಕೇಳಿ, ಇಲ್ಲಿ ನೀವು ಸ್ವಲ್ಪ ದಿನ ಮನೆಯಿಂದ ದೂರ ಇರಬೇಕು, ಅದು ಈಗಿಂದೀಗ್ಲೇ. ಏನು, ಮನೆಯಿಂದ ದೂರ ಇರ್ಬೇಕಾ? ಯಾಕೆ? ಅದು ಮಹಿಪಾಲ ಮತ್ತೆ ಶಿಶುಪಾಲ ಇಲ್ಲಿಗೆ ಬರ್ತಾ ಇದ್ದಾರೆ. ಬರ್ಲಿ ಬಿಡು, ಮುಂದೆ ನಿಂತು ಎದುರಿಸೋಣ, ಕೇಸ್ ಹಾಕೋಣ. ಆದ್ರೆ ಓಡ್ ಹೋಗೋ ಮಾತಿಲ್ಲ. ಹೀಗೆ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ, ಆದ್ರೆ ನಿಮ್ ಪರೀಕ್ಷೆ ಮುಗಿಯೋ ತನಕನಾದ್ರೂ ನೀವು ಅವರಿಂದ ದೂರ ಇರ್ಬೇಕಾಗತ್ತೆ. ನಿಮ್ ಪರೀಕ್ಷೆ ಮುಗಿದ್ಮೇಲೆ ಇಲ್ಲ ರಮ್ಮ, ಆಗಿದ್ದಾಗ್ಲಿ. ಆದ್ರೆ ನಾನು ಓಡ್ ಹೋಗಲ್ಲ, ಮುಂದೆ ನಿಂತು ಎದುರಿಸ್ತೀನಿ. ಅಕಸ್ಮಾತ್ ಇವತ್ತು ನಾನು ಓಡ್ ಹೋದ್ರೆ ಈ ಮಹಿಪಾಲ್ ಶಿಶುಪಾಲ್ ದಿನನಿತ್ಯ ತೊಂದರೆ ಕೊಡ್ತಾರೆ. ಅವಾಗೇನ್ ಮಾಡು ಅಂತ್ಯ? ಓಡ್ ಹೋಗೋದಿಲ್ಲ ನಾನು. ಭೀಮ್ ಬಾವ, ನೀವು ರಮ್ಮನ್ ಮಾತು ಕೇಳೋದೇ ಒಳ್ಳೇದು. ಸದ್ಯಕ್ಕೆ ನೀವು ಪರೀಕ್ಷೆ ಬಿಟ್ಟು ಬೇರೆದ್ರ ಕಡೆ ಯೋಚನೆ ಕೂಡ ಮಾಡಬೇಡಿ. ಆದ್ರಿಂದ ನಿಮ್ಮನ್ನು ಯಾರೋ ಹುಡ್ಕಕ್ಕಾಗ್ದಿರೋ ಜಾಗದಲ್ಲಿ ನೀವಿರೋದೇ ಕ್ಷೇಮ ಅನಿಸ್ತಿದೆ. ವಿಷಯ ಏನಂದರೆ ಸರ್, ನಿನ್ನೆ ರಾತ್ರಿ ರಮಾ ಕರುಣಾ ಇಬ್ಬರು ಭೀಮನ್ ಕರ್ಕೊಂಡು ನನ್ನ ಹತ್ರ ಬಂದರು. ಯಾರೋ ಹುಡುಕ್ತಾ ಇರೋಂಥ ಜಾಗದಲ್ಲಿ ಇವ್ರನ್ನ ಮುಚ್ಚಿಡ್ಬೇಕು. ಅಂಥ ಜಾಗ ಎಲ್ಲಿದೆ ಸರ್? ಅದು ಇವರು ಕಾಲೇಜಲ್ಲೇ ಇರೋ ಥರ ಇದ್ರೆ. ಆದರೆ ಈ ಕಾಲೇಜ್ ಮುಚ್ಚಿರುತ್ತಲ್ಲ, ಅದರ ಬೀಗದ ಕೈ? ನೀವು ಶಿಕ್ಷಕರಾಗಿ, ನಾನು ಜವಾನ ಆಗಿ, ನಮ್ಮಿಬ್ಬರಿಗೂ ಗೊತ್ತಿದೆ, ಈ ಭೀಮ್ರಾವ್ ಒಂದಲ್ಲ ಒಂದಿನ ಈ ಕಾಲೇಜ್ಗೆ ಹೆಸರು ತರ್ತಾನೆ. ಒಂದಿನ ಬರುತ್ತೆ, ಆಗ ಭೀಮ್ರಾವ್ ಇದ್ದಾನೆ ಈ ಕಾಲೇಜ್ ಹೆಸರು ನೆನಪಲ್ಲಿ ಉಳಿಯುತ್ತೆ. ಹಾಂ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಮಗೆ ಸಹಾಯ ಮಾಡಬಲ್ಲ. ಕ್ಷಮಿಸಿ ಸರ್, ನಾನೇ ಭೀಮ್ರಾವ್ನ ನಿಮ್ಮ ಆಫೀಸಲ್ಲಿ ಬಚ್ಚಿಟ್ಟಿದ್ದೆ. ಸರ್, ನನಗನ್ನಿಸ್ತು ಭೀಮ್ರಾವ್ ಕೂಡ ಇಲ್ಲಿ ವಿದ್ಯಾರ್ಥಿ ಅಂತ, ಅದಕ್ಕೆ ಅವನಿಗೆ ಸಹಾಯ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಅವನಿಗೆ ಸಹಾಯ ಮಾಡಿದೆ. ಪ್ರಿನ್ಸಿಪಲ್ ಸರ್, ಒಬ್ಬ ವಿದ್ಯಾರ್ಥಿಗೆ ಕಾಲೇಜ್ಗಿಂತ ಸುರಕ್ಷಿತವಾದ ಜಾಗ ಇನ್ಯಾವುದಿದೆ? ಆದರೆ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಆಫೀಸ್ನಲ್ಲಿ ನಾನು ಯಾವ ವಸ್ತುನೂ ಮುಟ್ಟಿಲ್ಲ. ನಾನು ರಾತ್ರಿ ಇಡೀ ನೆಲದ ಮೇಲೆ ಕೂತಿದ್ದೆ. ಅಕಸ್ಮಾತ್ ಇದರಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್, ಅಣ್ಣ, ನಿಮ್ಮಿಂದ ತುಂಬ ಸಹಾಯ ಆಯಿತು. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ.
ಭೀಮಾ, ನೀನು ಹೋಗಿ ಪರೀಕ್ಷೆ ಬರಿ ಹೋಗು. ಸರಿ. ಸರ್, ನಾನು ಯಾವತ್ತೂ ನಿಮ್ಮ ಹುದ್ದೆಗೆ ಧಕ್ಕೆ ಆಗೋ ರೀತಿ ನಡ್ಕೊಂಡಿಲ್ಲ. ಭೀಮ್ರಾವ್ ಸಂಕಷ್ಟದಲ್ಲಿ ನಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದ, ಅದಕ್ಕೆ ಹೀಗೆ ಮಾಡಿದೆ. ಇದೇನು ಬೇಕಾರಾಗ್ಲಿ, ನಾನು ಮಾತ್ರ ಭೀಮಾ ಗ್ರ್ಯಾಜುಯೇಷನ್ ಡಿಗ್ರಿ ತಗೊಳಕ್ ಬಿಡೋದಿಲ್ಲ. ರಮ, ನಿನ್ನ ಯೋಚನೆ ಮತ್ತು ಸಾಹಸ ಶ್ಲಾಘನೀಯ ಮಗಳೇ. ನನ್ನ ಮಗನ ಪಾಲ್ಗೆ ಇದೊಂದು ಅವಿಸ್ಮರಣೆ ಘಟನೆ ಮಗಳೇ. ಬೆಳಿಗ್ಗೆ ಪರೀಕ್ಷೆ ಬರೆಯೋದಕ್ಕೆ ರಾತ್ರಿ ಇಡೀ ಪ್ರಿನ್ಸಿಪಲ್ ಕಚೇರಿಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾನೆ. ರಮಾ, ನಿನ್ ನಿಜವಾಗ್ಲೂ ನಮ್ಮೆಲ್ರಿಗಿಂತ ಬೇರೆನೆ. ನಿನ್ ಗಂಡನ್ ಪರೀಕ್ಷೆಗೆ ಅಡ್ಡಿ ಆಗ್ಬಾರ್ದು ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಸಾಹಸ ಮಾಡಿದ್ಯಾ? ಅಕ್ಕ, ನಿಜ ಹೇಳ್ಬೇಕಂದ್ರೆ ಅವ್ರ ಓದಿಗಿಂತ ದೊಡ್ಡದು ಯಾವುದೂ ಇಲ್ಲ ನನಗೆ. ಇವತ್ತು ಸೋತ್ವಿ. ಇವತ್ತು ಮತ್ತೆ ನಾವು ಸೋತೋದ್ವಿ. ನಾವ್ ಯೋಚನೆ ಕೂಡ ಮಾಡಿರ್ಲಿಲ್ಲ ರಮಾ ಭೀಮನ್ನ ಪ್ರಿನ್ಸಿಪಲ್ ರೂಮಲ್ಲಿ ಬಚ್ಚಿಡ್ತಾಳೆ ಅಂತ. ಭೀಮಾ ಕಾಲೇಜಲ್ಲಿ ಇದ್ದಾನೆ ಅಂತ ಸಾಸ್ವೆ ಅಷ್ಟು ವಿಷಯ ಬಂದಿದ್ರು ಕಾಲೇಜ್ಗೆ ನುಗ್ಗಿ ಎತ್ತಾಕೊಂಡು ಬರ್ತಿದ್ವಿ. ಊಹೆಗೂ ಮೀರಿ ಬುದ್ಧಿವಂತರಾಗಿದ್ದಾರೆ ಇವರೆಲ್ಲರೂ. ಇರ್ಲಿ ಬಿಡು, ನನ್ನ ಹೆಸರು ಮೇಘನಾಥ್. ಮೇಘನಾಥ್, ಇಷ್ಟು ಬೇಗ ಸೋಲನ್ನು ಒಪ್ಕೊಳ್ಳೋನಲ್ಲ ನಾನು. ಇಲ್ಲ ಇಲ್ಲ ಇಲ್ಲ, ಇನ್ನು ಸಾಕಷ್ಟು ಪರೀಕ್ಷೆಗಳು ಬರಿಬೇಕಾಗಿದೆಯಲ್ಲ ಭೀಮ್ರಾವ್ಗೆ. ಮತ್ತೆ ತಡೆಯೋ ಪ್ರಯತ್ನ ಮಾಡೋಣ ಪರೀಕ್ಷೆ ಬರೆಯೋದಿಕ್ಕೆ. ಎಷ್ಟು ದಿನ ಅಂತ ಕಾಲೇಜಲ್ಲಿ ಬಚ್ಚಿಟ್ಕೊತಾನೆ, ಹೊರಗಡೆ ಬರಲೇಬೇಕಲ್ಲ. ಅವನು ಹೊರಗಡೆ ಬಂದಾಗ ಖಂಡಿತ ಅವನ ಬಿಡೋದಿಲ್ಲ. ಭೀಮ್ರಾವ್, ಮಾವ, ನನ್ನ ಪ್ರಕಾರ ಅವ್ರ ಪರೀಕ್ಷೆ ಮುಗಿಯೋ ತನಕ ನಾವು ಅವ್ರನ್ನ ಜೋಪಾನ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಮಾಡ್ಬೇಕು. ಹೌದು, ಅದೇ ಹೇಗೆ ಅಂತ ನೋಡಿ, ನನಗೇನನ್ಸುತ್ತೆ ಅಂದ್ರೆ ಆದ್ರೆ ಇದಕ್ಕೆ ನಾವು ಶಿಕ್ಷಣಾಧಿಕಾರಿಗಳ ಸಂಪರ್ಕ ಮಾಡಲೇಬೇಕಾಗುತ್ತೆ. ಹಾ, ಬನ್ನಿ ಹೋಗೋಣ. ಆದ್ರೆ ಅಪ್ಪ, ಶಿಕ್ಷಣಾಧಿಕಾರಿಗಳು ನಮ್ಮ ಮಾತು ಕೇಳ್ತಾರೆ ಅಂತೀರಾ? ಯಾಕೆ ಕೇಳಲ್ಲ? ನಮ್ ಮಾತ್ ಕೇಳ್ತಾರೆ ಅನ್ನೋ ದೃಢವಾದ ನಂಬಿಕೆಲೆ ನಾವು ಅವ್ರ ಹತ್ರ ಹೋಗೋಣ. ಮತ್ತೆ ಅವ್ರ ಹತ್ರ ಹೋಗೋದಕ್ಕೆ ನಾನು ಸಹಾಯ ಮಾಡ್ತೀನಿ. ನಂಗಲ್ಲಿ ಸಾಕಷ್ಟು ಜನ ಪರಿಚಯ ಇದ್ದಾರೆ. ಹಾಗಾದ್ರೆ ಬನ್ನಿ, ಬೇಗ ಹೋಗೋಣ. ಪರೀಕ್ಷೆ ಮುಗಿಯೋದ್ರೊಳಗಡೆ ಬರಲೇಬೇಕು. ನಡೀರಿ. ಬನ್ನಿ. ನಮಸ್ತೆ ಮಾಲೀಕ್ರೆ. ಮಾಲೀಕ್ರೆ, ನಿಮ್ಮಿಬ್ರಿಂದ ಒಂದು ಸಹಾಯ ಬೇಕಿತ್ತು. ನಾವು ಬೇರೆ ಯಾವುದೋ ವಿಷಯದಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ ನೀನ್ ಸಹಾಯಕ್ಕೆ ನಿಂತಿದ್ಯಾ? ನಿನ್ ಮಗ ಭೀಮ್ರಾವೇ ನಮ್ಗೆ ತಲೆನೋವು. ಅಂಥದ್ರಲ್ಲಿ ಭೀಮನ್ ತಾಯಿಗೆ ನಾವು ಸಹಾಯ ಮಾಡ್ಬೇಕಾ? ಭೀಮನ್ ತಾಯಿ ಅಲ್ಲ ನಾನು. ಅವನು ನನ್ನನ್ನು ಹಾಗೆ ತಿಳ್ಕೊಂಡಿಲ್ಲ. ಈ ಸಲ ಹಾಗೆ ತೀರಿಸ್ಕೊಳ್ಳೋಕ್ಕೆ ಸಹಾಯ ಕೇಳ್ತಿದ್ದೀನಿ.
ನೀವಲ್ದೆ ಈ ಸಲ ಇನ್ಯಾರೂ ನಂಗೆ ಸಹಾಯ ಮಾಡೋಕ್ಕಾಗಲ್ಲ. ನಿಮಗೆ ಸಾಕಷ್ಟು ಸಲ ನಾನು ಸಹಾಯ ಮಾಡಿದ್ದೀನಿ, ಈ ಸಲ ನೀವು ಮಾಡಿ. ಇದರಿಂದ ನಿಮಗೂ ಲಾಭನೇ. ಏಯ್, ಸುಮ್ಮನೆ ಬುರುಡೆ ಬಿಡಬೇಡ, ಹೋಗಿಲ್ಲಿಂದ. ಇರೋ ನೀನ್ ಹೇಳು, ಯಾವ ರೀತಿ ಸಹಾಯ ಮಾಡ್ಬೇಕು ನಿಂಗೆ ನಾವು? ಒಬ್ಬ ಮೇಲ್ಜಾತಿಗೆ ಸೇರಿದ್ದ ಸುಂದರ ಹುಡುಗ ಬೇಕು ನನಗೆ. ಬಾಲನ್ ವಯಸ್ಸಿನವನಾಗಿರ್ಬೇಕು. ಏನು? ಏನ್ ಮಾಡ್ತೀಯ ಅವನ್ನ? ಬಾಲ ಮತ್ತೆ ಕರುಣನ್ ಸಂಬಂಧದಲ್ಲಿ ಹುಳಿ ಹಿಂಡಕ್ಕೆ. ನಂಗೆ ನನ್ನ ಗಂಡನಿಂದ ಸುಖ ಸಿಗ್ತಿಲ್ಲ, ಆ ಕರುಣಂಗೂ ತನ್ನ ಗಂಡನಿಂದ ಸುಖ ಸಿಗಬಾರ್ದು. ಆ ಕರುಣಂಗೆ ನಾನೊಂದು ಗತಿ ಕಾಣಿಸಿದ್ರೇನೆ ಅವಳ ಮೇಲೆ ನನ್ನ ಹಗೆ ತೀರೋದು. ಅರ್ಥ ಆಗ್ಲಿಲ್ಲ ಜಿಜಾಬಾಯಿ, ನಿಂಗೇನ್ ಬೇಕು ಹೇಳು? ಶಿಶುಪಾಲ, ನನ್ಗೆ ಅರ್ಥ ಆಯ್ತು ಜಿಜಾಬಾಯಿ, ನಿನಗೇನ್ ಬೇಕು ಅಂತ ನನ್ಗೆ ಅರ್ಥ ಆಗೋಯ್ತು. ನಿನ್ಗೆ ಹುಡುಗ ಸಿಗ್ತಾನ್ ಬಿಡು. ನೀನ್ ಮನೆಗೆ ಹೋಗಿ ಆ ಕರುಣನ ಕಳಿಸು, ತರಕಾರಿ ತರೋದಕ್ಕೆ ಸಂತೆಯಲ್ಲಿ. ಆ ಹುಡುಗ ಅವಳಿಗೆ ಆ ಸಂತೆಯಲ್ಲೇ ಸಿಗ್ತಾನೆ. ಧನ್ಯವಾದ ಮಾಲೀಕ್ರೆ. ಅಪ್ಪ, ಸಾಹೇಬ್ರನ್ನ ನಾವು ಭೇಟಿ ಮಾಡ್ಬೋದು, ಆದರೆ ಒಂದು ಷರತ್ತಿದೆ. ಒಬ್ಬರನ್ನ ಮಾತ್ರ ಮಾತಾಡಕ್ಕೆ ಕಳಿಸಿ ಅಂತ ಹೇಳಿದ್ದಾರೆ. ಮಾವ, ನೀವೇ ಹೋಗಿ. ನಿಮಗೆ ಗೊತ್ತಲ್ವಾ ಏನ್ ಮಾತಾಡ್ಬೇಕು ಅಂತ? ಬೇಡ ಮಗಳೇ, ನೀನೇ ಹೋಗು. ನಾನು ಹೇಗೆ ಹೋಗ್ಲಿ ಮಾವ? ನಾನು ಯಾವ ಅಧಿಕಾರಿಗಳ ಹತ್ರನೂ ಮಾತಾಡಿಲ್ಲ. ನಾನು ಅಲ್ಲಿ ಹೋಗಿ ಏನ್ ಮಾತಾಡ್ಲಿ? ಹೌದು ರಮಾ, ನಮ್ಗಿಂತ ನೀನೇ ಚೆನ್ನಾಗಿ ಮಾತಾಡ್ತೀಯ. ನೀನೇ ಒಳಗೆ ಹೋಗು. ರಮಾ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ನನ್ ಗಂಡ ಹಂಗಂದ್ರು ಹಿಂಗಂದ್ರು ಹೀಗ್ ಮಾಡಿದ್ರು ಅಂತ. ನೀನು ನಿನ್ ಗಂಡನ ಜಾಗದಲ್ಲಿ ನಿಂತು ಇವತ್ ನೀನೇ ಅಧಿಕಾರಿಗಳಿಗೆ ಮನವರಿಕೆ ಮಾಡು. ಹೌದು ಮಗಳೇ, ಇವತ್ತು ನಿನಗೆ ಬಹಳ ಮಹತ್ವಪೂರ್ಣವಾದ ದಿನ ಆಗಿದೆ. ಗೆದ್ದುವ ಮಗಳೇ, ನಿನಗೆ ಬೇಕಾಗಿರೋ ಆರ್ಡರ್ನ ಅಧಿಕಾರಿಗಳಿಂದ ತಗೊಂಡ್ ಬಾ. ಹೋಗು. ಸರ್, ಏನೋ ಇದು? ಹಿಂಗೇನ ಕೆಲಸ ಮಾಡೋದು? ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಚಪ್ಪಲಿ ಕಿತ್ತೋಗುತ್ತೆ, ಹುಷಾರ್. ಸರಿ ಮಾಡ್ಕೊಂಡ್ ಬಾ. ಸರ್, ನಾನು ಒಳಗ್ ಬರ್ಬೋದಾ? ಬಾಮ್ಮ, ಬೇಗ ಬಾ. ಏನ್ ಬಂದಿರೋ ವಿಷಯ? ಸರ್, ನಾನು ಬಂದಿದ್ದ ಉದ್ದೇಶ... ಖಾತೆ ಕೇಳಕ್ ಸಮಯ ಇಲ್ಲ ನಮ್ಮ ಹತ್ರ. ರಾಶಿ ಕೆಲಸ ಬಿದ್ದಿದೆ. ಅದೇನ್ ಹೇಳ್ಬೇಕೋ ಬೇಗ ಹೇಳು. ಸರ್, ಎಲ್ಲಿ ತನಕ ನನ್ನ ಗಂಡನ ಪರೀಕ್ಷೆ ಮುಗಿಯೋದಿಲ್ವೋ ಅಲ್ಲಿ ತನಕ ಅವ್ರನ್ನ ಕಾಲೇಜಲ್ಲಿ ಇರೋದಕ್ಕೆ ಅನುಮತಿ ಕೊಡಿ ಸರ್. ಅದನ್ನ ಬರ್ಕೊಟ್ರೆ ಸಹಾಯ ಆಗುತ್ತೆ. ಏನಂದೆ? ಕಾಲೇಜಲ್ಲಿರಕ್ ಅನುಮತಿ ಕೊಡ್ಬೇಕಾ? ಇದೇನ್ ಕಾಲೇಜ ಧರ್ಮಶಾಲೆನ? ಹೊರಡಮ್ಮ ಸುಮ್ನೆ. ದಯವಿಟ್ಟು ಕೊಡಿ, ಇಲ್ಲಾಂದ್ರೆ ಅವ್ರ ಪರೀಕ್ಷೆ ಬರೆಯಕ್ಕಾಗಲ್ಲ. ಅದನ್ ಕಟ್ಕೊಂಡು ನಾನೇನಮ್ಮ ಮಾಡ್ಲಿ? ಹೋಗಮ್ಮ ನೀನು. ಸರ್, ನಾನ್ ಕೈ ಮುಗಿತೀನಿ, ದಯವಿಟ್ಟು ಅನುಮತಿ ಕೊಡಿ. ಯಾರಾದ್ರೂ ಕಳಿಸ್ರಪ್ಪ ಇವಳನ್ನ. ಹರಿದು ಎಸದ್ ಬಿಡಿ. ಇದ್ರ ಜೊತೆಗೆ ಎಲ್ಲರ ನಂಬಿಕೆನೂ ಮೂಲೆಗೆ ಹೋಗುತ್ತೆ. ಶಿಕ್ಷಣ ಇಲಾಖೆಯಿಂದ ಸಭ್ಯಸ್ಥ ಅನ್ನೋ ನಂಬಿಕೆ ಇರುತ್ತಲ್ಲ, ಅದು ನಾಶ ಆಗೋಗುತ್ತೆ. ಸರ್,
ನಾನು ಒಳಗೆ ಬರುವಾಗ ನೀವು ಇವ್ರನ್ನ ಬೈತಾ ಇದ್ರಿ, ಅದೂ ಚಪ್ಪಲಿ ಕಿತ್ತು ಹೋಗುತ್ತೆ ಅಂತ ಬೈತಾ ಇದ್ರಿ. ನಿಮಗೆ ಗೊತ್ತಾ ಇವ್ರಿಗೂ ನಿಮಗೂ ಏನು ವ್ಯತ್ಯಾಸ ಅಂತ? ಶಿಕ್ಷಣ. ನಿಮಗೂ ಇವ್ರಿಗೂ ಇರೋ ವ್ಯತ್ಯಾಸ ಒಂದೇ, ನೀವು ತುಂಬ ಓದಿರೋರು, ಅದಕ್ಕೆ ಈ ಸ್ಥಾನದಲ್ಲಿ ಕೂತಿದ್ದೀರ. ಇವರು ನಿಮಗೆ ಗೌರವ ಕೊಡೋದು ಇದಕ್ಕೆ. ಇಷ್ಟೇ, ನನ್ನ ಗಂಡನೂ ಇದನ್ನೇ ಸಾಧಿಸಕ್ಕೆ ಹೊರಟಿರೋದು. ಯಾರೋ ಅವರನ್ನ ಕೀಳಾಗಿ ನೋಡಬಾರ್ದು ಅಂತ. ಪರೀಕ್ಷೆ ಹೇಗಾದರೂ ಬರೀತಾರೆ, ಆದರೆ ನನಗೊಂದು ಆಸೆ ಸರ್, ಅವ್ರು ನೆನಪಲ್ಲಿ ಇಟ್ಕೋಬೇಕು, ನನ್ನ ಗಂಡ ಡಿಗ್ರಿ ಪರೀಕ್ಷೆನ ಬರೆಯೋಕೆ ಸಾಧ್ಯ ಆಗಿದ್ದೇನೆ ಶಿಕ್ಷಣಾಧಿಕಾರಿಗಳು ಸಹಾಯ ಮಾಡಿದ್ರು ಅಂತ. ಇಲ್ಲಾಂದ್ರೆ ಶಿಕ್ಷಣದ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನನ್ನ ಗಂಡನ ಮನಸ್ಸು ಒಡೆದು ಹೋಗುತ್ತೆ. ಶಿಕ್ಷಣ ಇಲಾಖೆಯಲ್ಲಿರೋರು ಶಿಕ್ಷಣದ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ನಿಮ್ಮ ಮೇಲಿರೋ ನಂಬಿಕೆನ ಕಳ್ಕೋತಾರೆ. ಸರ್, ನೀವೇ ಪೇಪರ್ ಮೇಲೆ ಸೈನ್ ಮಾಡೋದ್ರ ಮೇಲೆ ಎಲ್ಲ ನಿಂತಿದೆ. ನಮ್ಮಂಥ ಕೆಳಜಾತಿ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ವಿದ್ಯೆ ಕಲಿಯಕ್ಕೆ ಬರಬೇಕು, ಇಲ್ಲ ಶಾಲೆಗೆ ಹೋಗೋ ಕನಸನ್ನೇ ಕಾಣಬಾರ್ದು ಅಂತ. ಯಾಕಂದ್ರೆ ಅವ್ರಿಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ವಲ್ಲ ಸರ್. ಈಗ ಎಲ್ಲ ನಿಮ್ಮ ಮೇಲೆ ನಿಂತಿರೋದು, ನೀವು ಸೈನ್ ಮಾಡ್ತಿರೋ ಇಲ್ವೋ ಅಂತ. ಆದ್ರೆ ಇಲ್ಲಿವರೆಗೂ ಇಂಥ ಆದೇಶ ಹೊರಡಿಸಿಲ್ಲ ನಾವು. ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಮುಗಿಯೋ ತನಕ ಕಾಲೇಜಲ್ಲೇ ಉಳ್ಕೊಳ್ಳೋದಕ್ಕೆ ಇದೇ ಮೊದಲನೇ ಸಲ ನಾವು ಅನುಮತಿ ಕೊಡ್ತಿರೋದು. ನಮ್ ಜಾತಿಲಿ ನನ್ನ ಗಂಡನೇ ಮೊದಲನೇ ಅವರು ಡಿಗ್ರಿ ಪರೀಕ್ಷೆ ಬರೀತಿರೋರು. ನಿನ್ ಗಂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ ಅಂತ ನೀನ್ ಬರ್ದ್ಕೊಡ್ತೀಯಾ? ಸರ್, ಪೇಪರ್ ತಗೊಳ್ಳಿ. ಖಂಡಿತ ಪಾಸ್ ಆಗ್ತಾರೆ. ನೀವ್ ಎಲ್ಲಿ ಕೇಳ್ತಿರೋ ಅಲ್ಲಿ ಬರ್ದ್ ಕೊಡ್ತೀನಿ. ಹೌದಾ? ನಿನ್ ಗಂಡ ಅಷ್ಟೊಂದು ಬುದ್ಧಿವಂತನ? ಅವ್ರು ಬುದ್ಧಿವಂತರು ಅಂತ ಈ ಪರೀಕ್ಷೆಯಲ್ಲಿ ಪಾಸ್ ಆಗಲ್ಲ. ಅವ್ರು ಪಾಸ್ ಆಗೋದಕ್ಕೆ ಕಾರಣ ಅವ್ರಿಗೆ ಫೇಲ್ ಆಗೋ ಆಯ್ಕೆನೇ ಇಲ್ಲ ಅಂತ ಅರ್ಥ. ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಸಯಾಜಿ ಮಹಾರಾಜ್ರ ವಿದ್ಯಾರ್ಥಿ ವೇತನ ಮುಗಿಯುತ್ತೆ. ಹಾಗೆ ವಿದ್ಯಾರ್ಥಿ ವೇತನ ಮುಗಿದ್ಮೇಲೆ ಅವ್ರು ಹೇಗೆ ಓದ್ತಾರೆ? ಅದಕ್ಕೆ ನೀವು ಆರಾಮಾಗಿರಿ. ನಾನು ಪೂರ್ತಿ ವಿಶ್ವಾಸದಿಂದ ಹೇಳ್ತೀನಿ, ಅವ್ರು ಖಂಡಿತ ಪಾಸ್ ಆಗ್ತಾರೆ. ಪರೀಕ್ಷೆ ಮುಗಿದ್ಮೇಲೆ ನನಗೆ ಬಂದು ಹೇಳಬೇಕು ನಿನ್ ಗಂಡಂಗೆ ಎಷ್ಟು ಅಂಕ ಬಂದಿದೆ ಅಂತ. ಅದು ನಿಮ್ಗೆ ಗೊತ್ತಾಗುತ್ತೆ ಸರ್. ಬಾಲಣ್ಣ, ತುಂಬಾ ತಡ ಆಗ್ತಿದೆ. ರಮಾ ಇನ್ನೂ ಬಂದಿಲ್ಲ. ಒಳಗೆ ಏನ್ ಮಾತಾಡ್ತಿದ್ದಾಳೋ ಏನೋ. ಹೋಗಿರೋಳು ರಮಾ ಸಾಧಿಸ್ಕೊಂಡೇ ಬರ್ತಾಳೆ. ನೋಡಿ ಬಂದ್ಲು.